ಶಿಕ್ಷಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ದೊರಕಿಸುವ ಗುರುಸ್ಪಂದನ ಕಾರ್ಯಕ್ರಮ ಉತ್ತಮವಾಗಿದೆ ಎಂದು ಶಾಸಕ ಎ ಮಂಜು ಹೇಳಿದರು. ಶಿಕ್ಷಣ ಇಲಾಖೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಗುರುಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕರ ಸೇವಾವಧಿಯಲ್ಲಿ ಕಂಡುಬರುವ ದೋಷಗಳನ್ನು ಪರಿಶೀಲಿಸಿ ಸರಿಪಡಿಸದೆ ಹೋದರೆ ನಿವೃತ್ತಿ ಸಮಯದಲ್ಲಿ ದೊರಕುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತೊಂದರೆಯಾಗುತ್ತಿತ್ತು. ಸೇವಾ ಅವಧಿಯಲ್ಲೇ ಸಮಸ್ಯೆಗೆ ಪರಿಹಾರ ದೊರೆಯುತ್ತಿರುವುದು ಉತ್ತಮ ವ್ಯವಸ್ಥೆಯಾಗಿದೆ. ಶಿಕ್ಷಕರಿಗೆ ಮರುಪಾವತಿಯಾಗಬೇಕಾದ ವೈದ್ಯಕೀಯ ವೆಚ್ಚದ ಬಾಬ್ತು 1 ಕೋಟಿಯಷ್ಟು ಹಣ ಬಾಕಿ ಇದ್ದು, ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಉಳಿದಿದ್ದಂಥ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿ ಮುಗಿಸ್ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ಎಲ್ಲ ಮುಗಿಸ್ಕೊಟ್ಟಿದ್ದಾರ? ಯಾವ್ದಾದ್ರು ಬಾಕಿ ಇದೆಯಾ? ಬಾಕಿ ಇದೆ. ಮೆಡಿಕಲ್ ಆಗಿರೋಲ್ಲ ಇತ್ತು, ಅದೆಲ್ಲ ಅದೆಲ್ಲ ಮೆಡಿಕಲ್ದು ಕೇವಲ ಅಲಾಟ್ಮೆಂಟ್ ಸರ್ಕಾರದಿಂದ ಕೊಟ್ಟಿಲ್ಲ. ಅದನ್ನ ಸುಮಾರು 1 ಕೋಟಿ ಚಿಲ್ಲರೆ ಬರಬೇಕು ಅಂತಕ್ಕಂಥದ್ದು ನಮಗೆ ಮಾಹಿತಿ ಇದೆ. ಅದನ್ನು ಕೂಡ ಸರಿಯಾಗಿ ಇಲ್ಲಿಂದ ನೀವು ಸರ್ಕಾರಕ್ಕೆ ರೆಕಮೆಂಡ್ ಮಾಡೋದನ್ನು ನಾನು ಕಳಿಸ್ಕೊಟ್ರೆ ಅದನ್ನು ಕೂಡ ಈಗ ವಿದ್ಯಾಮಂತ್ರಿ ಅವರು ನಮಗೆ ಹತ್ತಿರದವರಾಗಿರೋದ್ರಿಂದ ಅದನ್ನು ಕೂಡ ಕಂಪ್ಲೀಟ್ ಆಗಿ ನಿಮಗೆ ತಲುಪಿಸಕ್ಕಂಥ ಜವಾಬ್ದಾರಿಯನ್ನು ಸಾಯ್ತಾ ಇತ್ತು. ನಮ್ಮ ಬಿಸ್ನೆಸ್ ಅದಕ್ಕೂ ಮಾಡಿದ್ರಿ ನೀವು ಅಂತ ನಮ್ಮ ಸ್ನೇಹಿತರು ಹೋಟೆಲ್ ಮಾಡಿದ್ರೆ ಬೈತಾ ಇತ್ತು. ಬಹುಶಃ ಏನೇ ಆಗಿರಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಯಾರನ್ನಾರೇ ಕರ್ಕೊಂಡೋಗಿ ಮಾಡಿಸ್ಕೊಂಡು ಬರ್ಬೇಕು, ಇನ್ನೊಬ್ರು ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ನಿಮ್ಮ ಕೆಲಸ ನಿಮ್ಮ ಪರಿಪೂರ್ಣವಾಗಿ ನಿಮ್ಗೆ ಆಗಿದೆ ಅಂತಕ್ಕಂಥದ್ದು ನನಗೆ ಸಂತೋಷ ತಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ತಡವಾಗಿ ಬಂದಿದ್ದೀವಿ. ಶನಿವಾರ ಮತ್ತೆ ಮನೆಗೆ ಹೋಗ್ಬೇಕಾಗಿತ್ತು. ಎಲ್ಲಿ ಹೆಚ್ಚು ಕಡಿಮೆ ಕಂಪ್ಲೇಂಟ್ ಇಬ್ಬರು ಯಾರು ಮಾಡ್ಕೋಬೇಕು, ಈ ಥರ ಚರ್ಚೆಗಳು ಹಾಕ್ಬೇಕು ಅಂದರೆ ಆಫೀಸಲ್ಲಿ ಯಾರು ತೊಂದರೆ ಮಾಡಿದ್ರೆ ಅಧಿಕಾರಿಗಳಿಗೆ ನೀವು ನೇರವಾಗಿ ಹೇಳ್ತಕ್ಕಂಥದ್ದು ಆಗಬೇಕು. ಆಮೇಲೆ ಯಾವತ್ತಿದ್ದು ನಿಮ್ಮ ಸೌಕರ್ಯನ ಎಲ್ಲರೂ ಕಿತ್ಕೊಳಕ್ಕಾಗಲ್ಲ. ಅದೇ ಸುಮ್ಮನೆ ಹೊಡಿಕೋತಾರ ಬರ್ಲಿ ಬಿಡು, ನಾಳೆ ಮಾಡೋಣ ನಾಳೆ ಮಾಡೋಣ ಅಂತೇಳಿ ಅವರು ನೌಕರು ಅಂತ ಗೊತ್ತಿರ್ತದೆ. ಆದ್ರೆ ನಿಮ್ಮನ್ನು ಗೋಳಿಕೋತಾ ಇರ್ತಕ್ಕಂಥದ್ದನ್ನ ನಾವು ಮೊದಲೆಲ್ಲ ನೋಡಿದ್ದೀವಿ. ಈಗೇನಾದ್ರು ಆ ರೀತಿ ಆಫೀಸರ್ಸ್ ಏನಾದ್ರು ಇದೆಯಾ? ತೊಂದರೆಗೆ ಕೊಟ್ಟಿರೋ ಇದನ್ನ ಹೇಳಿ ಏನಾಗಿದ್ರೆ ವಾತಾವರಣ ನಿಮ್ಮ ಕೆಲಸ ನಿಮ್ಮ ಮುಂದೆನೆ ಆಗ್ಬೇಕು ಅಂತಕ್ಕಂಥದ್ದನ್ನ BO ಅವರ ಮನಸ್ಸು, ನನ್ನ ಇಚ್ಛೆ. ಇದು ಸೌಕರ್ಯ ವಂಚಿತ ಆಗ್ಬಾರ್ದು, ತಿರುಗಬಾರ್ದು ಅಂತೇಳಿ ನಿಮ್ಗೆ ಇದನ್ನ ಕೊಟ್ಟಿರ್ತಕ್ಕಂಥದ್ದು. ಬಟ್ ನಮ್ದು ಕೊಡಗಳಿಗೆಲ್ಲ ಮಾಡಿಕೊಂಡು ಹೋದಂಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಕೆಟಿ ಮೋಹನ್ ಕುಮಾರ್, ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷ ಹನ್ಯಾಳು ಕುಮಾರ್, ಶಿಕ್ಷಣ ಸಂಯೋಜಕರಾದ ಶಿವಪ್ರಕಾಶ್, ನಾಗರಾಜ್, ಕಾಂತರಾಜ್ ಉಪಸ್ಥಿತರಿದ್ದರು.